ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ವೀರ್ಯಾಣುವಿನ ಸಮಸ್ಯೆಗಳಿದ್ದರೆ ಏನೇನು ಮಾಡಬೇಕು, ಅದಕ್ಕೆ ಯಾವ ಥರ ಚಿಕಿತ್ಸೆ ಇದೆ, ಚಿಕಿತ್ಸೆ ಇದೆಯಾ ಇಲ್ವಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ತಾವು ನೋಡ್ತಾ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ತುಂಬಾ ದಂಪತಿಗಳಿಗೆ ಮಕ್ಕಳಾಗದೇ ಇರತಕ್ಕಂಥ ಒಂದು ಸಮಸ್ಯೆ ತುಂಬ ಜನಕ್ಕೆ ಕಾಡ್ತಾ ಇದೆ. ಹಾಗಾಗಿ ತಾವು ನೋಡ್ತಾ ಇರ್ಬೋದು, ಎಷ್ಟೆಲ್ಲ ಕಡೆ IVF ಸೆಂಟರ್ಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ. ಅಷ್ಟೆಲ್ಲ IVF ಸೆಂಟರ್ ಜಾಸ್ತಿ ಆದರೂ ಕೂಡ ಎಷ್ಟೊಂದು ಕಪಲ್ಗಳಿಗೆ ನಾವು ನೋಡಿದ್ದೀವಿ, ಏನೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಆ ಸ್ಪರ್ಮ್ ಕೌಂಟ್ ಮಾತ್ರ ಒಂಚೂರು ಇನ್ಕ್ರೀಸ್ ಆಗ್ತಾ ಇಲ್ಲ. ತುಂಬಾ ಕಡೆ ಟ್ರೈ ಮಾಡಿರ್ತಾರೆ. ಕೆಲವೊಬ್ರು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ತಾರೆ, ಕೆಲವೊಬ್ರು ಸಪ್ಲಿಮೆಂಟ್ಸ್ ತೊಗೊಳ್ತಾರೆ, ಕೆಲವರು ಇವನ್ ಮೆಡಿಸಿನ್ ಕೂಡ ತೊಗೊಳ್ತಾರೆ. ಇನ್ನೊಂದಷ್ಟು ಜನ ನಾನು ನೋಡಿದ್ದೀನಿ, ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟ್ಗೆ ಬಂದಾಗೆಲ್ಲ ಹೇಳ್ತಾರೆ, ಇಲ್ಲ ಡಾಕ್ಟರ್ ನಾವು ಆಯುರ್ವೇದ ಕೂಡ ಟ್ರೈ ಮಾಡಿದ್ದೀವಿ ಅಂತ, ಅಂದರೂ ಕೂಡ ಆಗ್ತಾಯಿಲ್ಲ ಅಂತ. ತಮ್ಮೆಲ್ರಿಗೂ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ, ನಾವು ನಮ್ಮ ಶತಾಯುವಿನಲ್ಲಿ 125 ವರ್ಷದಿಂದ ಈ ಮಕ್ಕಳಾಗದೇ ಇರೋರಿಗೆ, ಅದರಲ್ಲೂ ಈ ವೀರ್ಯಾಣುವಿನ ಸಮಸ್ಯೆ ಇರೋರಿಗೆ 125 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದರಲ್ಲೂ ಮೋರ್ ದೆನ್ 95% ರಿಸಲ್ಟು ಪಾಸಿಟಿವ್ ಇದೆ. ಸೊ ಹಾಗಾಗಿ ಇದರಲ್ಲಿ ನಾವು ತುಂಬಾ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ರಿಸಲ್ಟ್ ಇರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಿಮ್ದು ಯಾವುದೇ ಥರದ್ದು ಅಜೂಸ್ಪರ್ಮಿಯಾ ಇರ್ಬೋದು, ಒಲಿಗೋಸ್ಪರ್ಮಿಯಾ ಇರ್ಬೋದು, ಒಲಿಗೋಅಸ್ತನಿಯೋಸ್ಪರ್ಮಿಯಾ ಇರ್ಬೋದು, ಒಲಿಗೋಟೆರಿಟೋಸ್ಪರ್ಮಿಯಾ ಇರ್ಬೋದು, ಯಾವುದೇ ಥರದ್ದು ಒಂದು ಸಮಸ್ಯೆ ಇರಲಿ, ವೀರ್ಯಾಣುವಿನ ಸಂಬಂಧಿತದ್ದು ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಚಿಕಿತ್ಸೆ ಇದೆ. ತಾವು ನೋಡ್ತಾ ಇರ್ಬೋದು, ಏನು ಡಾಕ್ಟರ್ ಅಜೂಸ್ಪರ್ಮಿಯಾ ಕೂಡ ಟ್ರೀಟ್ಮೆಂಟ್ ಇದೆಯಾ? ಯಾಕಂದರೆ ನಾವು IVF ಸೆಂಟ್ರಿಗೆಲ್ಲ ಹೋದ್ವಿ, ಮೈಕ್ರೋಟೇಸಾ ಮಾಡಿದ್ರು, ಪೇಸಾ ಮಾಡಿದ್ರು, ಏನೋ ಒಂದು ಸ್ಪರ್ಮ್ ಇದೆ ಅಂತ ತೆಗೆದು IVF ಮಾಡಿದ್ರು, ಕೊನೆಗೆ ಹೇಳಿದ್ರು ನಿಮ್ಮದು ಅಜೂಸ್ಪರ್ಮಿಯಾ ಇದೆ, ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗೋದಿಲ್ಲ, ನೀವು ಡೋನರ್ ಸ್ಪರ್ಮ್ ಹೋಗಿ ಅಂತ ಹೇಳಿದ್ರು. ತಾವು ನೋಡಿದರೆ ಈ ವಿಡಿಯೋನಲ್ಲಿ ಅಜೂಸ್ಪರ್ಮಿಯಾಗೂ ಕೂಡ ಮಕ್ಕಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೇಗೆ? ಹೌದಲ್ವಾ? ಇದು ಎಲ್ಲರ ತಲೆಯಲ್ಲಿ ಬರ್ತಕ್ಕಂಥ ಕ್ವಶನ್ ಕಾಮನ್. ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾವಾಗಲೂ ಅಷ್ಟೇ, ಅಜೂಸ್ಪರ್ಮಿಯಾ ಆಗೋಕ್ಕೆ ಅಲ್ಲೊಂದಷ್ಟು ಸಾವಿರಾರು ಕಾರಣಗಳಿದೆ. ಯಾಕೆ ಬೇರೆ ಯಾರಿಗೂ ಆಗಿಲ್ಲ, ನಿಮಗೆ ಮಾತ್ರ ಯಾಕಾಯಿತು? ಝೀರೋ ಕೌಂಟ್ ಯಾಕೆ ಬಂತು? ಅಲ್ಲಿ ಏನೋ ಒಂದು ವ್ಯತ್ಯಾಸ ಇರುತ್ತೆ. ಈಗ ಟೆಸ್ಟಿಸಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಡಿಫಾರ್ಮಿಟಿ ಇರ್ಬೋದು, ಅಥವಾ ಟೆಸ್ಟಿಸಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ ಇಶ್ಯೂ ಇರ್ಬೋದು, ಅಥವಾ ಟೆಸ್ಟಿಕಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥ ಸೆಲ್ಸ್ಗಳ ಗ್ರೋತ್ನಲ್ಲಿ ಅಬ್ನಾರ್ಮಾಲಿಟಿ ಇರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆಯಿತು ಅಂತಂದರೆ ಕೂಡ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ. ಯಾವುದರಿಂದ ನಿಮ್ಮಲ್ಲಿ ಅಜೂಸ್ಪರ್ಮಿಯಾ ಇದೆ, ಯಾವುದರಿಂದ ನಿಮ್ಮಲ್ಲಿ ಒಲಿಗೋಸ್ಪರ್ಮಿಯಾ ಇದೆ, ಯಾವುದರಿಂದ ನಿಮ್ಮಲ್ಲಿ ವೀರ್ಯಾಣುಗಳ ಸಮಸ್ಯೆ ಬರ್ತಾ ಇದೆ. ಸೊ ಒಂದು ಸರಿ ನಿಮ್ಮಲ್ಲಿ ಯಾಕೆ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇಲ್ಲ ಅಂತ ನಾವು ಕಂಡುಹಿಡಿದ್ರೆ ಮಾತ್ರ ಚಿಕಿತ್ಸೆ ಕೊಡೋದು ಈಸಿ. ತಾವು ನೋಡಿರ್ಬೋದು, ಎಷ್ಟೊಂದು ಪತ್ರಿಕೆಗಳಲ್ಲಾಗಲಿ, ಈ TV ಗಳಲ್ಲಿ, ಈ ಸೋಷಿಯಲ್ ಮೀಡಿಯಾನಲ್ಲಿ ಎಷ್ಟೊಂದು ಜಾಹೀರಾತುಗಳು ಬರುತ್ತೆ, ಎಷ್ಟೊಂದು ಪ್ರೋಗ್ರಾಮ್ಸ್ ಬರುತ್ತೆ. ಇಲ್ಲ ನಿಮಗೆ ಒಂದು ಸರಿ ಅಜೂಸ್ಪರ್ಮಿಯಾ ಇತ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದರಲ್ಲೂ FSH, LH, ಪ್ರೊಲ್ಯಾಕ್ಟಿನು, ಟೆಸ್ಟೆಸ್ಟ್ರಾನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಮಗು ಆಗೋದಿಲ್ಲ ಅಂತ ಪ್ರತಿಯೊಬ್ಬರು ಹೇಳೋದು ಕೂಡ ಕೇಳಿದ್ದೀರಾ. ಬಟ್ ಹಾಗಲ್ಲ. ನಾವು ಯಾಕಂದರೆ ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ನೋಡಿ, ಒಂದು ಬೀಜ ಗಿಡವಾಗಿ ಮರವಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಏನೇನು ಬೇಕು? ಚೆನ್ನಾಗಿರ್ತಕ್ಕಂಥ ಬೀಜ ಇರಬೇಕು, ಫಲವತ್ತಾದ ಭೂಮಿ ಇರಬೇಕು, ಸರಿಯಾಗಿ ನೀರಿರಬೇಕು, ಗಾಳಿ ಇರಬೇಕು, ಬೆಳಕಿರಬೇಕು. ಸೊ ಇದು 5 ಸರಿಯಾಗಿತ್ತು ಅಂತಂದರೆ 100% ಆ ಬೀಜ ಮರವಾಗಿ ಬೆಳೆಯುತ್ತೆ. ಈ 5ರಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ, ಈಗ ಬೀಜ ಅಂತ ಬಂತು ಅಂದರೆ ಸ್ಪರ್ಮು, ಅದರಲ್ಲಿ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಅವ್ರದ್ದು ಕೌಂಟ್ಸ್ ಇರ್ಬೋದು, ಅವ್ರದ್ದು ಮೋಟಿಲಿಟಿ, ಅವ್ರದ್ದು ಫಾರ್ಮ್ಸು, ಪ್ರತಿಯೊಂದು ಕೂಡ ಬೀಜದಲ್ಲಿ ಬರುತ್ತೆ. ಫಲವತ್ತಾದ ಭೂಮಿ ಅಂದರೆ ಟೆಸ್ಟಿಸ್ ಸರಿಯಾಗಿರಬೇಕು, ಆ ಟೆಸ್ಟಿಸಲ್ಲಿರ್ತಕ್ಕಂಥ pH ಲೆವೆಲ್ ಸರಿಯಾಗಿರಬೇಕು. ಈಗ ಹಾಗೆ ಗಾಳಿ ಅಂತ ತೊಗೊಂಡ್ರೆ ಹಾರ್ಮೋನಲ್ ಬ್ಯಾಲೆನ್ಸ್ ಸರಿಯಾಗಿರಬೇಕು, ಹಾರ್ಮೋನ್ಸು ಕರೆಕ್ಟಾಗಿ ಕೋಆರ್ಡಿನೇಷನ್ ನಡೀತಾ ಇತ್ತು ಅಂತಂದರೆ ಪಿಟ್ಯೂಟರಿಗೂ ಆಮೇಲೆ ಟೆಸ್ಟಿಕಲ್ಸ್ದು ಇದು ರಿದಮ್ ಚೆನ್ನಾಗಿತ್ತು ಅಂತಂದರೆ ಹಾರ್ಮೋನ್ ಬ್ಯಾಲೆನ್ಸು ಸರಿಯಾಗಿರುತ್ತೆ. ಇನ್ನೀಗ ನಾವು ಗಾಳಿ, ಬೆಳಕು, ನೀರು ಅಂತೆಲ್ಲ ತೊಗೊಳ್ತು ಅಂತಂದರೆ ಈಗ ಅಲ್ಲಿರ್ತಕ್ಕಂಥ ಸರ್ಕ್ಯುಲೇಟ್ರಿ ಸಿಸ್ಟಮ್ ಏನಿದೆ, ಕೆಲವೊಂದು ಸರಿ ತಾವು ನೋಡಿರ್ಬೋದು ಟ್ಯೂಬಲ್ ಬ್ಲಾಕ್ ಇದೆ ಅಂತ ಹೇಳ್ತಾರೆ, ಅಥವಾ ಈಗ ನಿಮಗೆ ಎಷ್ಟೊಂದು ಸರಿ ಹೇಳ್ತಾರೆ ಹೈಡ್ರೋಸಿಲ್ ಆಗಿದೆ ಅಂತ ಹೇಳ್ತಾರೆ. ಆ ಥರ ಎಲ್ಲ ಕೆಲವೊಂದು ಬ್ಲಾಕ್ಸ್ಗಳು ಕೂಡ ಇದಕ್ಕೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ನಾವು ಮೆಜಾರಿಟಿ ಕೇಸಸಲ್ಲಿ ನೋಡಿದ್ದೀವಿ, ಅಜೂಸ್ಪರ್ಮಿಯಾ ಅಂತ ಬಂದಿರೋರು ಈವನ್ ವೆರಿಕೋಸಿಲ್ ಇದೆ ಅಂತ ಕೂಡ ಸರ್ಜರಿ ಮಾಡಿಸ್ಕೊಂಡು ಕೂಡ ಬಂದಿರೋದನ್ನು ನಾವು ನೋಡಿದ್ದೀವಿ. ಸೊ ಯಾವುದಕ್ಕೂ ಕೂಡ ಸಡನ್ನಾಗಿ ಸರ್ಜರಿಗೆ ಆಪ್ಟ್ ಮಾಡಬೇಡಿ, ಬೇಕಾಗಿಲ್ಲ.
ಯಾಕಂದ್ರೆ 99% ಕೇಸಲ್ಲಿ ನಾನು ನೋಡ್ತೀನಿ ಸರ್ಜರಿ ಬೇಕೇ ಆಗಿರಲ್ಲ, ಬಟ್ ಆಲ್ರೆಡಿ ಸರ್ಜರಿ ಮಾಡಿಸ್ಕೊಂಡು ಬಂದಿರ್ತಾರೆ. ಬಟ್ ಯಾವುದಕ್ಕೂ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲಿ, ಹಾರ್ಮೋನ್ಸ್ ಇರ್ಬೋದು, ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಅಥವಾ pH ಲೆವೆಲ್ ವೇರಿಯೇಷನ್ ಏನಾದರೂ ಇರ್ಬೋದು, ಅಥವಾ ನಿಮ್ಮ ವೆರಿಕೋಸಿಲ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಶತಾಯುವಿನಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ಚಿಕಿತ್ಸೆ ಇದೆ. ನಿಮ್ಗೆ ಆವಾಗ ಹೇಳಿದೆ ನಾನು, ಎಷ್ಟೊಂದು ಜಾಹೀರಾತುಗಳನ್ನು ನೋಡಿರ್ತೀರ, ಅಜೋಸ್ಪರ್ಮಿಯಾಗ ಆಗಲ್ಲ, ಬಟ್ ಬೇರೆ ಏನೇ ಸ್ಪರ್ಮ್ ರಿಲೇಟೆಡ್ ಇದ್ದರೂ ಅದಕ್ಕೆ ಒಂದಷ್ಟು ಮೆಡಿಸಿನ್, ಅಶ್ವಗಂಧ, ಶಿಲಾಜಿತ್ತು, ಅದು ಇದು ಅಂತ ಹಾಕಿರ್ತಾರೆ. ಬಟ್ ಅದು ಜನರಲೈಸ್ಡ್ ಟ್ರೀಟ್ಮೆಂಟ್ ಆಯಿತು. ನಿಮಗೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಮಗು ಆಗೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ, ನಾನು ಅಬ್ಸರ್ವ್ ಮಾಡ್ತೀನಿ. ಅವರೆಲ್ಲ ಹೇಳೋದು ಒಂದು ಇದೇ ಸ್ಟ್ಯಾಂಡರ್ಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳಿ ಎಲ್ಲದಕ್ಕೂ ಅದು ಒಂದೇ ಕೊಡ್ತಾ ಹೋಗ್ತಾರೆ. ಹಾಗಾಗೋದಿಲ್ಲ. ನಾವು 125 ವರ್ಷದಿಂದ ಬರೀ ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಯಾವ ಸ್ಟೇಜಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಗೆ ರೆಕ್ಟಿಫೈ ಮಾಡಬೇಕು, ಯಾವ ಮೆಡಿಸಿನಿಂದ ಕರೆಕ್ಷನ್ ಮಾಡಬೇಕು ಅಂತ ಅನುಭವ ಇರೋದ್ರಿಂದ ನಿಮಗೆ ಇಷ್ಟು ಕಾನ್ಫಿಡೆಂಟಾಗಿ 95% ಸಕ್ಸಸ್ ರೇಟ್ ಇದೆ ಅಂತ ಹೇಳ್ತಾ ಇರೋದು ನಿಮಗೆ. ತುಂಬ ದಂಪತಿಗಳಿಗೆ ಮಕ್ಕಳಾಗಿರೋದನ್ನು ತಾವು ಇಲ್ಲಿ ನಮ್ಮದು ಇದರಲ್ಲಿ ಸ್ಲೈಡ್ಸಲ್ಲಿ ಕೂಡ ಮಧ್ಯದಲ್ಲಿ ನೋಡ್ತಾ ಇರ್ಬೋದು. ಸೊ ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇರೋದ್ರಿಂದ ನಿಮ್ಗೆ ಯಾವುದೇ ಥರದ ಒಂದು ವೀರ್ಯಾಣು ಸಮಸ್ಯೆ ಇತ್ತು ಅಂತಂದರೆ, ಕ್ವಾಲಿಟಿ, ಕ್ವಾಂಟಿಟಿ, ಅಥವಾ ಅಲ್ಲಿ 0 ಕೌಂಟ್ ಇದೆ, ಯಾವುದಕ್ಕೂ ಕೂಡ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನಿಮ್ಮದೆಲ್ಲ ರಿಪೋರ್ಟ್ಸು ಡೀಟೇಲ್ ಆಗಿರ್ತಕ್ಕಂಥ, ಅದರಲ್ಲೂ ಪ್ಲೀಸ್ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಎಷ್ಟೊಂದು ಸರಿ ನೋಡ್ತಾ ಇದ್ದೀನಿ ಈಗ, ಪಾಪ ಬೇರೆ ಬೇರೆ ಊರಿಂದ ದೂರದಿಂದ ಬಂದಿರ್ತಾರೆ, ಎಷ್ಟೊಂದು ರಿಪೋರ್ಟ್ಸೇ ತೊಗೊಂಡು ಬಂದಿರೋದಿಲ್ಲ. ರಿಪೋರ್ಟ್ಸ್ ಇಲ್ಲದೇ ನಾನು ಏನೂ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಫಸ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ಏನೇನು ಟೆಸ್ಟ್ ಮಾಡಿಸ್ಕೊಂಬರ್ಬೇಕು ಅಂತ ಫಸ್ಟ್ ಕೇಳಿ. ಆ ಟೆಸ್ಟ್ ರಿಪೋರ್ಟ್ಸ್ನ ತೊಗೊಂಡು ಬಂದರೆ ಟ್ರೀಟ್ಮೆಂಟ್ ಕೊಡೋದು ಸುಲಭ. ಬೈ ಚಾನ್ಸ್ ನಿಮ್ಗೆ ಇನ್ನೂ ಅಲ್ಲಿ ಕೇಳೋಕ್ಕೆ ಸಂಕೋಚ ಆಗ್ತಾಯಿದೆ ಅಂದರೆ ನಿಮ್ಗೆ ಹೇಳ್ತೀನಿ ಏನೇನು ಟೆಸ್ಟ್ ಮಾಡಬೇಕು ಅಂತ. ಫಸ್ಟು ತುಂಬ ಇಂಪಾರ್ಟೆಂಟ್ ಇರೋದು ಸೆಮೆನ್ ಅನಾಲಿಸಿಸು, ಸ್ಪರ್ಮ್ ಇದು ಅನಾಲಿಸಿಸ್ ಮಾಡಿಸೋದು. ಎರಡನೇದು ಬಂದುಬಿಟ್ಟು ಹಾರ್ಮೋನ್ಸಲ್ಲೂ ತುಂಬ ಸ್ಪೆಸಿಫಿಕ್ ಆಗಿ FSH, ಪ್ರೊಲ್ಯಾಕ್ಟಿನು, ಆಮೇಲೆ ಟೆಸ್ಟೆಸ್ಟ್ರೋನು, ಇದು ಕಂಪಲ್ಸರಿ ಮಾಡಬೇಕು ತಾವು. ಇದ್ರ ಜೊತೆಗೆ ಬಂದುಬಿಟ್ಟು ಬೈ ಚಾನ್ಸ್ ಏನಾದರೂ ಇದೆಲ್ಲವೂ ಸರಿ ಇದೆ ಅಂತಂದಾಗೆ ನಿಮಗೆ ಒಂದು ಸರಿ ಸ್ಕ್ರೋಟಲ್ ಸ್ಕ್ಯಾನ್ ಮಾಡಬೇಕು. ಅಷ್ಟು ಮಾಡಿಸಿ ತಾವು ರಿಪೋರ್ಟ್ಸು ನಮಗೆ ಕಳಿಸ್ತು ಒಂದು ವಾಟ್ಸಪ್ಪಲ್ಲಿ ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಮ್ಮ ಡಾಕ್ಟ್ರು ನಿಮಗೆ ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾರೆ. ಆವಾಗ ಹೇಳ್ದಂಗೆ FSH, LH, ಪ್ರೊಲ್ಯಾಕ್ಟಿನು, ಟೆಸ್ಟೆಸ್ಟ್ರೋನು, ಜೊತೆಗೆ ಸೆಮೆನ್ ಅನಾಲಿಸಿಸ್, ಇದು 5 ಬೇಸಿಕ್ ಆಗಿ ಬೇಕು. ಬೈ ಚಾನ್ಸ್ ಈ ಹಾರ್ಮೋನ್ಸ್ ಏನೋ ನಾರ್ಮಲ್ ಇದೆ ಅಂತಂದರೆ ಒಂದು ಟೆಸ್ಟಿಕ್ಯುಲಾರ್ದ ಒಂದು ನಮಗೆ ಸ್ಕ್ಯಾನ್ ಅಂತ ಮಾಡ್ತಾರೆ, ಸ್ಕ್ರೋಟಲ್ ಸ್ಕ್ಯಾನ್ ಅಂತ. ಇಷ್ಟು ಮಾಡಿ ರಿಪೋರ್ಟ್ಸ್ ಕಳಿಸ್ಬಿಡ್ತು ಅಂತಾರೆ, ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಯಾವ ಪ್ರಾಬ್ಲಮಿಂದ ಈ ಸಮಸ್ಯೆ ಬಂದಿದೆ, ಅದಕ್ಕೆ ಯಾವ ಥರ ಸೊಲ್ಯೂಷನ್ ಇದೆ, ಯಾವ ಥರ ಚಿಕಿತ್ಸೆ ಇದೆ ಅಂತ ಡೀಟೇಲಾಗಿ ಹೇಳ್ತಾರೆ. ಎಷ್ಟೊಂದು ಸರಿ ನೀವು ಇಲ್ಲಿವರೆಗೆ ಬರೋದು ಬೇಕಾಗಿಲ್ಲ ನಮ್ಮ ಕ್ಲಿನಿಕ್ವರೆಗೆ. ಮೆಡಿಸಿನ್ನು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ ಕೊರಿಯರ್ ಮಾಡಿ ಕೂಡ ಕಳಿಸ್ತಾರೆ. ಇಲ್ಲ ಡಾಕ್ಟ್ರ್ ಅಲ್ಲೇ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕೂ ಕೂಡ ನಿಮಗೆ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ. ತುಂಬ ಚೆನ್ನಾಗಿ 3 ಕಡೆ ಬೆಟ್ಟ, 1 ಕಡೆ ಕೆರೆ, ಅಲ್ಲಿ ಬಂದ್ರೇ ಅರ್ಧ ಕಾಯಿಲೆ ವಾಸಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಇದು ಗಂಡು ಮಕ್ಕಳಲ್ಲಿ ಬರ್ತಕ್ಕಂಥ ವೀರ್ಯಾಣುಗಳ ಸಮಸ್ಯೆ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳಿದೆ. ಇದು ಯಾಕೆ ಬರುತ್ತೆ, ತುಂಬ ಜನ ನನಗೆ ಕ್ವಶನ್ ಕೇಳ್ತಾರೆ, ಡಾಕ್ಟ್ರ್ ನನಗೆ ಯಾಕೆ ಬಂತು ಅಂತ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾಕೆ ಬಂತು ಅನ್ನೋದಕ್ಕಿಂತ ಇದಕ್ಕೆ ಯಾವ ಥರ ಚಿಕಿತ್ಸೆ ತೊಗೋಬೇಕು ಅಂತ ಕಂಡುಹಿಡ್ಕೊಳ್ಳೋದು ಭಾಳ ಉತ್ತಮ. ಯಾಕಂದರೆ ಪೋಸ್ಟ್ ಕೋವಿಡ್ ನಾವು ನೋಡ್ತಾ ಇದ್ದೀವಿ, ತುಂಬ ಜನಕ್ಕೆ ಈ ಥರ ಸಮಸ್ಯೆ ಇದೆ. ಕೆಲವೊಬ್ರು ಹೇಳ್ಕೊಳ್ತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ. ಯಾಕಂದರೆ ತುಂಬ ಜನಕ್ಕೆ ನಾವು ನೋಡಿದ್ದೀವಿ, ಕೌಂಟ್ ಕಡಿಮೆ ಇದ್ದಾಗೆ ಹೇಗೋ ಒಂದು ಕ್ವಾಲಿಟಿ ಇರೋ ಸ್ಪರ್ಮ್ ಸಿಕ್ತು ಸಾಕು ಅಂತ IVF ಮಾಡಿಬಿಟ್ಟು ಈವನ್ ಇಮ್ಮೆಚೂರ್ ಬೇಬಿ ಎಲ್ಲ ಬರ್ತ್ ಆಗಿರೋದು ಕೂಡ ನೋಡಿದ್ದೀವಿ. ಸೊ ನೀವು ಆ ಥರ ಏನೂ ಅವಸರ ಪಡೋದು ಬೇಡ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ತು ಅಂತಂದರೆ ಅದಕ್ಕೆ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಇದೆ. 100% ನಿಮ್ಮ ಸ್ಪರ್ಮಿಂದ, ನಿಮ್ಮ ವೀರ್ಯಾಣುವಿಂದ ನಿಮ್ಮ ಮಗುನೇ ಹುಟ್ಟುತ್ತೆ. ಸೊ ಹಾಗಾಗಿ ಯಾರಾದರೂ ಬೈ ಚಾನ್ಸ್ ನಿಮಗೆ ಅಜೋಸ್ಪರ್ಮಿಯಾ ಇದೆ ಅಥವಾ ಒಲಿಗೋ ಟೆರಟೋಸ್ಪರ್ಮಿಯಾ ಇದೆ, ನಿಮಗೆ ಕ್ವಾಲಿಟಿ ಸ್ಪರ್ಮ್ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ, ಡೋನರ್ ಸ್ಪರ್ಮಿಗೆ ಹೋಗಬೇಕು ಅಂತಂದರೆ ಒಂದು ಸರಿ ಈ ವಿಡಿಯೋ ನೋಡ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ನಿಮ್ಮ ರಿಪೋರ್ಟ್ಸ್ನ ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಳಿಸಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ನಿಮ್ಮ ಮಗು ನಿಮ್ಮ ಸ್ಪರ್ಮಿಂದ ಪಡ್ಕೊಳ್ಳಿ.
ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.